ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ತಿಳಿಸಿಕೊಡುವಂತೆ ನಾವು ಇಂದು 108 ಆತ್ಮಗಳು ಹೇಗೆ ರೆಡಿಯಾಗಲಿವೆ, 108 ಆತ್ಮ ಕೇಸೆ ತಯಾರ್ ಹೋಂಗೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮಗಳೆಲ್ಲರೂ ಇಲ್ಲಿ ಆತ್ಮ ಸ್ವರೂಪದಲ್ಲಿ ತಯಾರಾದಾಗ 108 ಆತ್ಮಗಳು ರೇಸನ್ನು ಹಾಕಿ ಆ ಆತ್ಮಗಳನ್ನು, ಅಂದರೆ ಆತ್ಮ ಸ್ವರೂಪದಲ್ಲಿರುವಂತಹ ಆತ್ಮಗಳನ್ನು ಗುರುತಿಸಬಲ್ಲರು ಎಂದು ಬಾಪೂಜಿಯವರು ಹೇಳಿದ್ದರು. ಇದರ ಬಗ್ಗೆ ಅನಂತಭಾಯಿ ಕೇಳಿದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ: ನಾನಂತೂ ಸದಾ 108 ಆತ್ಮಗಳನ್ನು ಹುಡುಕುತ್ತಲೇ ಇರುತ್ತೇನೆ. ಅವರು ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ, ಆ 108 ಆತ್ಮಗಳು ಯಾರಾಗಿರಬಹುದು ಎಂತೆಲ್ಲ ನಾನು ಹುಡುಕುತ್ತಲೇ ಇರುತ್ತೇನೆ ಎನ್ನುತ್ತಾರೆ ಬಾಪೂಜಿಯವರು. ಜ್ಞಾನ, ಯೋಗ, ಸೇವೆ ಹಾಗೂ ಧಾರಣೆ ಇದು 60% ಆದರೂ ಆಗಿರಬೇಕು. ಯಾವ ಆತ್ಮರ ಸ್ಥಿತಿಯು ಆತ್ಮ ಸ್ವರೂಪದಲ್ಲಿರುತ್ತದೆಯೋ, ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ಪರಮ ಲೈಟ್ನ ರೇಸ್ಗಳು ಹೊರಡುತ್ತವೆ. ಆಗ ಈ ಆತ್ಮಗಳ ಸೃಷ್ಟಿಕರ್ತ ಈ ಆತ್ಮರ ರೇಸ್ಗಳನ್ನು, ಅಂದರೆ ಪ್ರಕಾಶವನ್ನು, ಪ್ರಭಾವಳಿಯನ್ನು ಹಿಡಿದುಕೊಳ್ಳುತ್ತಾನೆ, ಅಂದರೆ ಗುರುತಿಸುತ್ತಾನೆ. ಆತ್ಮಸ್ವರೂಪದಲ್ಲಿರುವಂತಹ ಆತ್ಮರ ಪ್ರಕಾಶ ಅಥವಾ ಕಿರಣಗಳು ಆ ಆತ್ಮರ ಕ್ರಿಯೇಟರ್ನ ಬಳಿಗೆ ಹೋಗುತ್ತವೆ, ಅಂದರೆ ಅಲ್ಲಿಯ ತನಕ ಹೋಗಿ ತಲುಪುತ್ತವೆ. ಇದು ಹೇಗೆ ಎಂದರೆ, ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಹಾಕಿದಾಗ ಅದು ಟವರನ್ನು ಹಿಡಿದುಕೊಳ್ಳುತ್ತದೆ. ಆಗ ಆ ಟವರ್ಗೆ ಗುರುತಾಗುತ್ತದೆ ಈ ನಂಬರ್ನ ಮೊಬೈಲ್ ಈಗ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು. ಹೀಗೆ ಆತ್ಮನ ನಿಜವಾದ ಟವರ್ ಯಾರು ಎಂದಾಗ, ಆತ್ಮನ ನಿಜವಾದ ಟವರ್ ಆ ಆತ್ಮನ ರಚನಾಕಾರನಾಗಿರುತ್ತಾನೆ. ಇದರಂತೆ 108 ಬೀಜರೂಪ ಆತ್ಮರು ಆತ್ಮ ಸ್ವರೂಪಕ್ಕೆ ಬಂದಾಗ ಅವರ ಆತ್ಮನಲ್ಲಿ ಪವರ್ ಸಂಚಾರವಾಗುತ್ತದೆ. ಆಗ ಮೇಲೆ ಆಕಾರಿ ರೂಪದಲ್ಲಿ ಕುಳಿತಿರುವಂತಹ 108 ಆತ್ಮರಿಗೆ ಇಲ್ಲಿ ಕುಳಿತಿರುವಂತಹ ಆತ್ಮರ ರೇಸ್ಗಳು, ಕಿರಣಗಳು ಅವರಿಗೆ ಹೋಗಿ ತಲುಪುತ್ತವೆ. ಆಗ ಅವರು ಇದು ನನ್ನ ರಚನೆಯಾಗಿದೆ ಎಂದು ಗುರುತಿಸತೊಡಗುತ್ತಾರೆ. ಆಗ ಮೇಲಿರುವಂತಹ ಆ ಆತ್ಮರು ಈ ಕೆಳಗಿನ ಆತ್ಮರಲ್ಲಿ ಪ್ರವೇಶ ಮಾಡುತ್ತಾರೆ. ಪ್ರವೇಶ ಮಾಡಿದ ನಂತರ ಪರಮಪಿತ ತಂದೆಯ ರೂಪ ಧಾರಣೆಯನ್ನು ಮಾಡಿದಾಗ 108 ಆತ್ಮರು ಸಂಪೂರ್ಣವಾಗಿ ತಯಾರಾಗಿ ಬಿಡುತ್ತಾರೆ. ಆಗ 1 ಸೆಕೆಂಡಿನಲ್ಲಿ ವ್ಯಕ್ತದಿಂದ ಅವ್ಯಕ್ತರಾಗಿ ಬಿಡುತ್ತಾರೆ. ಸಾಕಾರದಲ್ಲಿ ಇರುವಂತಹ ಆತ್ಮರನ್ನು ಹುಡುಕುವುದು ಬಹಳ ಕಷ್ಟ, ಏಕೆಂದರೆ ಅವರ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿವೆ. ಮೇಲಿರುವಂತಹ 108 ಬೀಜ ರೂಪ ಆತ್ಮರು ಸಾಕಾರದಲ್ಲಿರುವ 108 ಆತ್ಮರನ್ನು ಹುಡುಕುತ್ತಿದ್ದಾರೆ. ಅವರು ಮೇಲಿನಿಂದ ರೇಸನ್ನು ಕೂಡ ಹಾಕಿ ಕೆಳಗಿರುವಂತಹ 108 ಆತ್ಮರನ್ನು ಹುಡುಕುತ್ತಿದ್ದಾರೆ. ಆದರೆ ಸಾಕಾರದಲ್ಲಿರುವ ಆತ್ಮರು ಆ ರೇಸ್ಗಳನ್ನು ಸ್ವೀಕರಿಸುವಂತೆ, ಅಂದರೆ ಅವರು ತಯಾರಾಗಿಲ್ಲ, ಅಂದರೆ ಅವರಲ್ಲಿ ಆಸಕ್ತಿ ಇಲ್ಲ ಎಂದು ಈ ಆತ್ಮರೆಲ್ಲ ಆತ್ಮ ಸ್ವರೂಪಕ್ಕೆ ಬರುತ್ತಾರೆಯೋ ಆಗ ಅವರ ರೇಸ್ಗಳನ್ನು ಹಿಡಿಯಲು ಸಾಧ್ಯ. ಹೀಗಾಗಿ ಆತ್ಮ ಸ್ವರೂಪಕ್ಕೆ ಬರುವುದು ಅತಿ ಮುಖ್ಯವಾಗಿದೆ. ಆತ್ಮ ಸ್ವರೂಪಕ್ಕೆ ಬಂದಾಗ ನಮ್ಮಿಂದ ರೇಸ್ಗಳು ಹೊರಟು ನಮ್ಮ ಸೃಷ್ಟಿಕರ್ತನವರೆಗೆ ಅವು ಹೋಗಿ ತಲುಪುತ್ತವೆ. ಆಗ ಆಕಾರಿ ರೂಪಕ್ಕೂ ಸಹ ಅರ್ಥವಾಗುತ್ತದೆ, ಸಾಕಾರದಲ್ಲಿ ಇರುವಂತಹ ಈ ಆತ್ಮ ನನ್ನ ಸ್ವರೂಪವೇ ಆಗಿದೆ ಎಂದು. ಆಗ 108 ಆತ್ಮರ ಮಾಲೆಯು ತಯಾರಾಗುತ್ತದೆ. ಈಗ ಅಂತ್ಯದಲ್ಲಿ ಉಳಿದಿರುವುದು ಒಂದೇ: ಯೋಗ ಸಾಧನೆ ಮಾಡುವುದು, ಜ್ಞಾನವನ್ನು ಪಡೆಯುವುದು, ಧಾರಣೆ ಮಾಡಿಕೊಳ್ಳುವುದು. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿಯುವುದು ಅವಶ್ಯಕ. ಇದರ ನಂತರ ಆತ್ಮ ಸ್ವರೂಪ ಸ್ಥಿತಿಗೆ ನಾವು ಬಂದಾಗ ಆತ್ಮ ಸ್ವರೂಪದಿಂದ ಹೊರಡುವಂತಹ ರೇಸ್ಗಳು ನಮ್ಮ ಸೃಷ್ಟಿಕರ್ತನವರೆಗೆ ಹೋಗಿ ತಲುಪುತ್ತವೆ. ಆಕಾರಿ ರೂಪವಂತೂ ಎಲ್ಲರಿಗೂ ಹೆಲ್ಪ್ಲೈನನ್ನು ಕೊಡುತ್ತಿವೆ, ಎಲ್ಲರನ್ನೂ ಹುಡುಕುತ್ತಿವೆ. ಭೂಮಿಯಿಂದ ಮೇಲೆ 5000 ಕಿಲೋಮೀಟರ್ನ ಎತ್ತರದಲ್ಲಿ ಒಂದು ಗೋಳವಿದೆ. 2 ಕಿಲೋಮೀಟರ್
ಡಯಾಮೀಟರ್ನ ಒಂದು ಗೋಳವಿದೆ. ಅದರಲ್ಲಿ ಛೋಟು ರಾಮನೊಂದಿಗೆ 108 ಹಾಗೂ 1008 ಆತ್ಮರು ಸಹ ಇದ್ದಾರೆ. ಹಾಗೂ ಅವರೆಲ್ಲ ತಮ್ಮ ತಮ್ಮ ಸಾಕಾರಿ ರೂಪಗಳನ್ನು ಹುಡುಕುತ್ತಿದ್ದಾರೆ. ಅವರೆಲ್ಲ ತಮ್ಮ ಸಾಕಾರ ರೂಪವನ್ನು ಪರಿಚಯಿಸಿಕೊಂಡಾಗ, ಅಂದರೆ ಹುಡುಕಿದಾಗ ಪ್ರತ್ಯಕ್ಷತೆ ಆರಂಭವಾಗುವುದು. ಅಂದರೆ ಮಾಲೆಯು ಸಂಪೂರ್ಣವಾಗುವುದು, ಅಂದುಕೊಂಡ ಕಾರ್ಯ ಸಮಾಪ್ತವಾಗುವುದು. ಆಗ 1 ಸೆಕೆಂಡಿನಲ್ಲಿ ಪ್ರತ್ಯಕ್ಷತೆಯಾಗುವುದು, ಅಂದರೆ ಪರಮಪಿತನ ಪ್ರತ್ಯಕ್ಷತೆಯಾಗುವುದು. ಪರಮಪಿತ ತಂದೆಯ ಪ್ರತ್ಯಕ್ಷತೆಯ ನಂತರ ಸಂಪೂರ್ಣ ಶರೀರ ಪರಮ ಲೈಟ್ನಿಂದ ತುಂಬಿಕೊಳ್ಳುವುದು. ಏಕೆಂದರೆ ಆ ಆತ್ಮರಲ್ಲಿ ಬೇಹದ್ ಕಲಾದ ಪವರ್ ಇದೆ. ಆ ಆತ್ಮರ ಶರೀರದಲ್ಲಿ ಸಂಪೂರ್ಣವಾಗಿ ಪರಮ ಲೈಟ್ ತುಂಬಿಕೊಂಡಾಗ ಎಲ್ಲರೂ ವ್ಯಕ್ತದಿಂದ ಅವ್ಯಕ್ತರಾಗಿ ಬಿಡುವರು. ಆತ್ಮರಲ್ಲಿ ಎಷ್ಟು ಜ್ಞಾನವಿದೆಯೋ ಅಷ್ಟು ಯೋಗ, ಅಂದರೆ ಅಷ್ಟು ಅವರು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की